ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೈಎಲ್ ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯಲ್ಟಿ ಚಾಪ್ಟರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆಗಿರುತ್ತೆ. 14 ಮಾರ್ಕ್ಸ್ ಪ್ರಾಬ್ಲಮ್. ಫಸ್ಟ್ ಕ್ವೆಶನ್ಗೆ ಹೋಗೋಣ. ಜ್ಯೋತಿ ಮೈನಿಂಗ್ ಕಂಪನಿ ಈಸ್ ಎಂಗೇಜ್ ಇನ್ ವರ್ಕಿಂಗ್ ಆಫ್ ಕೋಲ್ ಮೈನ್ ಆನ್ April 1st, 2008. It entered to an agreement with the owner of the landlord which provided for a royalty rupees 20 per ton of coal based on MR means minimum rent of rupees 50,000. It can be recovery of short working within a period of first 3 years. Next year output: year 2008 to 9, 2000, year 2009 to 10, 2250, year 2010 to 11, 3000, year 2011 to 12, 3800, year 2012 to 13, 5000. Next, this is ಈ ಪ್ರಾಬ್ಲಮ್ ಒಂದು ವಿತೌಟ್ ಮಿನಿಮಮ್ ರೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ದ ಅಮೌಂಟ್ ಡ್ಯೂ ಟು ಲ್ಯಾಂಡ್ಲಾರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಈಚ್ ಇಯರ್ ವೇರ್ ಪೇಯ್ಡ್ ಅಟ್ ದ ಎಂಡ್ ಆಫ್ ದ ಇಯರ್. ಜರ್ನಲ್ ಎಂಟ್ರಿ ದ ಅಬವ್ ಟ್ರಾನ್ಸಾಕ್ಷನಲ್ ಪ್ರಿಪೇರ್ ಲೆಡ್ಜರ್ ಅಕೌಂಟ್. ಸೊ ಇದರಲ್ಲಿ ನಾವು ಜರ್ನಲ್ ಎಂಟ್ರಿ ಹಾಗೂ ಲೆಡ್ಜರ್ ಅಕೌಂಟ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಸೊಲ್ಯೂಷನ್ಸ್ ಇದರಲ್ಲಿ ನಾನು ಈಗ ಆಲ್ರೆಡಿ ನಿಮಗೆ ಫಸ್ಟೇ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಮಾಡಬೇಕು ಅಂತ 8 ಮಾರ್ಕ್ಸ್ ಪ್ರಾಬ್ಲಮಲ್ಲಿ. ಸೇಮ್ ಹಾಗೆ ಇದರಲ್ಲೂ ಕೂಡ ನಾವು ಮಾಡಬೇಕಾಗಿರುತ್ತೆ. ಇಯರ್ 2008 to 9, 9 to 10, 10 to 11, 11 to 12, 12 to 13. ನೆಕ್ಸ್ಟ್ ಔಟ್ಪುಟ್ ಕೂಡ ಸೇಮ್ ಹಾಗೆ ಹಾಕೋಬೇಕು. 2000, 2250, 3000, 3800, 5000. ನೆಕ್ಸ್ಟ್ ರಾಯಲ್ಟಿ rupees 20. ಇಲ್ಲಿ ರಾಯಲ್ಟಿ ಪ್ರೊವೈಡೆಡ್ ಬಂದು ನಾವು rupees 20 ಪರ್ ಟನ್ ಅಂತ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇಲ್ಲಿ ನಾವು rupees 20 ತೊಗೊಂಡಿದ್ದೀವಿ. 2000 ಇಂಟು rupees 20 to 2250 ಇಂಟು 20, 3000 ಇಂಟು 20, 3800 ಇಂಟು 20, 5000 ಇಂಟು 20 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರಾಯಲ್ಟಿ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಬಂದು ಇಟ್ ಇಸ್ ಫಿಕ್ಸ್ಡ್ 5000 ಪ್ರತಿ ಇಯರ್ಗೂ ಫಿಕ್ಸ್ ಆಗಿರುತ್ತೆ. ಸೊ ಮಿನಿಮಮ್ ರೆಂಟ್ 5000. ನೆಕ್ಸ್ಟ್ ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ್ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ದೆ ಅಲ್ವಾ ನಾನು. 5000 ಮೈನಸ್ 4000 ವಿಲ್ ಗೆಟ್ 10,000. 5000 ಮೈನಸ್ 45,000 will get 5,000 as short working, which is not sufficient. Next, 60,000 minus 50,000 will get 10,000 as surplus. 76,000 minus 50,000 will get 26,000 surplus. 1 lakh minus 50,000 will get 50,000 as surplus here. Next, ಶಾರ್ಟ್ ವರ್ಕಿಂಗ್ ರಿಕವರಿಲಿ ನಾವೇನು ಮಾಡ್ತೀವಿ ಅಂದರೆ ನಮಗೆ ಫಸ್ಟ್ ಇಲ್ಲಿ ಕೊಟ್ಟಿರೋದು ಇಟ್ ಶುಡ್ ಬಿ ರಿಕವರ್ಡ್ ವಿತಿನ್ ಪೀರಿಯಡ್ ಆಫ್ ಫಸ್ಟ್ 3 years. 3 years ಅಷ್ಟರಲ್ಲಿ ರಿಕವರಿ ಆಗಬೇಕು ನಮಗೆ. ಸೊ ಫಸ್ಟ್ ಇಯರ್ ಇಲ್ಲ, ಸೆಕೆಂಡ್ ಇಯರ್ ಇಲ್ಲ, ಥರ್ಡ್ ಇಯರಲ್ಲಿ ನಮ್ಗೆ ಎಷ್ಟಾಗಿದೆ 10,000 ಆಗಿದೆ. ಸೊ ರಿಕವರಿ ನಾವಿಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ, ಬರೀ 10,000 ಮಾತ್ರ ರಿಕವರಿ ಮಾಡ್ತಾ ಇದ್ವಿ. ಈ 5,000 ನಾವು ರಿಕವರಿ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಇರ್ರಿಕವರಿಯಲ್ಲಿ ನಾವು ಹಾಕ್ತೀವಿ. ನೆಕ್ಸ್ಟ್, ಟೋಟಲ್ ಪೇಯ್ಡ್ ಟು ಲ್ಯಾಂಡ್ಲಾರ್ಡಿಗೆ ಎಷ್ಟು ಪೇ ಮಾಡ್ತೀವಿ ಅಂದರೆ ಮಿನಿಮಮ್ ರೆಂಟ್ 50,000. ಇಲ್ಲೂ ಕೂಡ 50,000 ಆಗಿರುತ್ತೆ, ಇದು ಕೂಡ 50,000 ಆಗಿರುತ್ತೆ. ಹಿಯರ್ ಸರ್ಪ್ಲಸ್ ಕೂಡ ಆ್ಯಡ್ ಮಾಡ್ತೀವಿ. 50,000 ಪ್ಲಸ್ 26,000 ವಿಲ್ ಗೆಟ್ 76,000. 50,000 ಪ್ಲಸ್ ಸರ್ಪ್ಲಸ್ 50,000 ವಿಲ್ ಗೆಟ್ 1 lakh. ಇದು ಜಸ್ಟ್ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಿರ್ತೀವಿ. ಇದಕ್ಕೂ ಮುಂಚೆ ಹಾಕಿದ್ದಿದ್ದ ವಿಡಿಯೋದಲ್ಲಿ ನಾನು ಇದ್ರ ಫಾರ್ಮ್ಯಾಟ್ ಎಲ್ಲನೂ ನಾನು ಶೇರ್ ಮಾಡಿದ್ದೆ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಸೇಮ್ ಅದ್ರ ಬೇಸಿಸ್ ಮೇಲೆ ನಾವೀಗ ಇಲ್ಲೂ ಕೂಡ ಮಾಡೋದು. ಸೊ ಫಸ್ಟ್ ಇಯರ್ದು ಮಾಡೋಣ. 2008 to 9 ಇಯರ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಇಲ್ಲಿ ನಮಗೆ ಟ್ರೇಡಿಂಗ್ ಅಕೌಂಟ್ ರಾಯಲ್ಟಿ ಎಷ್ಟು ಬಂತು 40,000. ಆ 40,000ನ ನಾವಿಲ್ಲಿ ಹಾಕ್ಕೊತೀವಿ ಟು ರಾಯಲ್ಟಿ account. Here we have multiplied, so to royalty account 2,000 into 20 ಮಾಡಿದಾಗ ನಮಗೆ 40,000 ಬರುತ್ತೆ. ನೆಕ್ಸ್ಟ್, ಇಲ್ಲಿ ರಾಯಲ್ಟಿ ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ರಾಯಲ್ಟಿ ಏನಾಗಿರುತ್ತೆ, ಡೆಬಿಟ್ ಆಗಿರುತ್ತೆ. ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ರಾಯಲ್ಟಿ ಎಷ್ಟಿದೆ ಇಲ್ಲಿ 40,000. ಆ 40,000 ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಹಾಕೋಬೇಕು.
ನೆಕ್ಸ್ಟ್ ಶಾರ್ಟ್ ವರ್ಕಿಂಗಲ್ಲಿ ಇಲ್ಲಿ 10,000 ಬಂದು ಶಾರ್ಟ್ ವರ್ಕಿಂಗ್ ಆಗಿರುತ್ತೆ. ಸೊ ಆ 10,000ನ ಆ್ಯಸ್ ಇಟ್ ಈಸ್ ಶಾರ್ಟ್ ವರ್ಕಿಂಗಲ್ಲಿ ಹಾಕ್ಕೋಬೇಕು. ಇವೆರಡೂ ಸೇರಿಸಿ ನಾವು ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇ ಮಾಡಿದ್ದೀವಿ ಅಂದರೆ 50,000 ಪೇ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಎಷ್ಟು ಪೇ ಮಾಡಿದ್ದೀವಿ, 50,000 ಅಷ್ಟೇ ಪೇ ಮಾಡಿರ್ತೀವಿ. ನೆಕ್ಸ್ಟ್ ಆ ಅಮೌಂಟನ್ನು ಅವರಿಗೆ ಪೇ ಮಾಡಬೇಕಾದ್ರೆ ನಾವು ಬ್ಯಾಂಕ್ ಮುಖಾಂತರ ಪೇ ಮಾಡ್ತೀವಿ. ಸೊ ಇಲ್ಲಿ ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೇಕಾಗಿರುತ್ತೆ. ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್. ಈಗ 50,000, ಇಲ್ಲೂ ಕೂಡ 50,000 ಪೇ ಮಾಡಿರ್ತೀವಿ ನಾವು. ನೆಕ್ಸ್ಟ್ 2009 to 10 2009 to 10 45,000 ಆಗಿರುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ಎಷ್ಟು 45,000, ರಾಯಲ್ಟಿ ಅಕೌಂಟ್ ಕೂಡ 45,000. ನೆಕ್ಸ್ಟ್ ರಾಯಲ್ಟಿಯಲ್ಲಿ ಕ್ರೆಡಿಟ್ ಆಗಿದೆ, ಇಲ್ಲಿ ನಾವೇನು ಮಾಡ್ತೀವಿ, ರಾಯಲ್ಟಿನ ಡೆಬಿಟ್ ಮಾಡ್ತೀವಿ. ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ರಾಯಲ್ಟಿ ಬಂದು 45,000 ಆಗಿರುತ್ತೆ. ಅದೇ ಶಾರ್ಟ್ ವರ್ಕಿಂಗ್ ಬಂದು ಇಲ್ಲಿ ನಮ್ಗೆ ಎಷ್ಟು ಸಿಕ್ಕಿದೆ, 5,000. ಶಾರ್ಟ್ ವರ್ಕಿಂಗ್ ಬಂದು ನಮಗಿಲ್ಲಿ 5,000 ಶಾರ್ಟ್ ವರ್ಕಿಂಗ್ ಸಿಕ್ಕಿದೆ. ಸೊ ಈಗ ಲ್ಯಾಂಡ್ ಲಾರ್ಡಿಗೆ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ, ಟೋಟಲ್ 50,000 ಲ್ಯಾಂಡ್ ಲಾರ್ಡಿಗೆ ನಾವು ಪೇ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದ್ದೀವಿ, ಅದಕ್ಕೆ ಈ ಎಂಟ್ರಿನ ತೋರಿಸ್ತೀವಿ. 50,000 ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. ನೆಕ್ಸ್ಟ್ 2010 to 11 ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ಎಷ್ಟು 60,000 ಆಗಿರುತ್ತೆ. ಸೊ ಇಲ್ಲೂ ಕೂಡ 60,000ನ ನಾವು ಹಾಕ್ತೀವಿ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ರಿಕವರಿ ಅಕೌಂಟ್. ಆವಾಗಲೇ ನಾವು ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾತ್ರ ತೋರಿಸಿದ್ವಿ, ಏಕೆಂದರೆ ಅದು ರಿಕವರಿ ಆಗಿರಲಿಲ್ಲ. ಇಲ್ಲಿ ನಾವು ರಿಕವರಿ ಮಾಡಬೇಕಾದ್ರೆ ಇಲ್ಲಿ ಕ್ರೆಡಿಟ್ ಆಗಿರುತ್ತೆ, ಬಟ್ ಅಲ್ಲಿ ಏನಾಗಿರುತ್ತೆ, ಶಾರ್ಟ್ ವರ್ಕಿಂಗ್ ಡೆಬಿಟ್ ಆಗಿರುತ್ತೆ. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ 60,000, ಶಾರ್ಟ್ ವರ್ಕಿಂಗ್ ರಿಕವರಿ 10,000. ನಾವು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಬೇಕಾಗಿರೋದು ಟೋಟಲ್ 50,000 ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿರ್ತೀವಿ ನಾವು. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ 50,000 ಮಾತ್ರ ನಾವು ಪೇ ಮಾಡಿರ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ರಿಕವರಿ ಇರೋದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ನಾವು ತೋರಿಸ್ತೀವಿ. ಇರ್ರಿಕವರಿ ಇರೋದನ್ನು ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀವಿ. ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಅಕೌಂಟ್ 5,000 ಮಾತ್ರ ನಾವೇನು ಮಾಡಿರ್ತೀವಿ, ಇರ್ರಿಕವರಿ ಮಾಡಿರ್ತೀವಿ. ನೆಕ್ಸ್ಟ್ 2011 to 12 ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ನಾವು 76,000 ಹಾಕ್ತೀವಿ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಇದರಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ಗಳಿರೋದಿಲ್ಲ, ಶಾರ್ಟ್ ವರ್ಕಿಂಗ್ಸ್ ಅವ್ರು ಏನೂ ಇರೋದಿಲ್ಲ. ಸೊ ಅದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಹಾಕ್ತೀವಿ, 76,000 ಅಂತ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಬೇಕಾದ್ರೆ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಬ್ಯಾಂಕ್ ಅಕೌಂಟ್ 76,000. ನೆಕ್ಸ್ಟ್ 2012 to 13 ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಇಲ್ಲಿ 1 lakh ಆಗಿರುತ್ತೆ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಲ್ಯಾಂಡ್ ಲಾರ್ಡ್ಸ್ ಅಕೌಂಟಲ್ಲೂ ಕೂಡ 1 lakh ಅಮೌಂಟ್ ಹಾಕಿರ್ತೀವಿ. ನೆಕ್ಸ್ಟ್ ಇದೇ ಡ್ಯೂ ಆಗಿದ್ದಿದ್ದು ಲ್ಯಾಂಡ್ ಲಾರ್ಡ್ ಅಮೌಂಟನ್ನು ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಪೇ ಮಾಡ್ತಾಯಿದ್ದೀವಿ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆಫ್ ಬ್ಯಾಂಕ್. ಈಗ ನೆಕ್ಸ್ಟ್ ನಾವು ಲೆಡ್ಜರ್ ಅಕೌಂಟ್ಸನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ರಾಯಲ್ಟಿ ಅಕೌಂಟ್ ಫಸ್ಟ್ ನಾವು ಯಾವ್ದು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ, ರಾಯಲ್ಟಿ ಅಕೌಂಟ್ನ ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದೆಲ್ಲ ಫಾರ್ಮ್ಯಾಟ್ ಆಗಿರುತ್ತೆ, ಡೆಬಿಟ್ ಕ್ರೆಡಿಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದೆಲ್ಲ ಫಾರ್ಮ್ಯಾಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ರಾಯಲ್ಟಿ ಲ್ಯಾಂಡ್ ಲಾರ್ಡಿಗೆ ಎಷ್ಟಿರುತ್ತೆ ಅಂತ ಅಂದಾಗ ಇಲ್ಲಿ ರಾಯಲ್ಟಿ ಎಷ್ಟಿದೆ, ನಮಗೆ 40,000 ಇದೆ. ಸೇಮ್ ಅದನ್ನೇ ಇಲ್ಲಿ ನಾವು 40,000 ಅಂತ ಬರಿತೀವಿ. ಈ ಕಡೆ ಕ್ರೆಡಿಟ್ ಸೈಡಲ್ಲೂ ಕೂಡ ಅದನ್ನೇ 2008 to 9, ಬಟ್ ಇಲ್ಲಿ ನಾವು ಬೈ ಟ್ರೇಡಿಂಗ್ ಅಕೌಂಟ್ ಅಂತ ಹಾಕ್ತೀವಿ, ಬಿಕಾಸ್ ನಾವು ಟ್ರೇಡಿಂಗಿಂದನೇ ಆ ಅಮೌಂಟನ್ನು ಪೇ ಮಾಡ್ತಾ ಇರೋದು. ಸೊ ಬೈ ಟ್ರೇಡಿಂಗ್ ಅಕೌಂಟ್ 40,000. ನೆಕ್ಸ್ಟ್ 2009 to 10 45,000. ಇಲ್ಲೂ ಕೂಡ 2009 to 10 ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 45,000. 2009 to 10 ಬೈ ಟ್ರೇಡಿಂಗ್ ಅಕೌಂಟ್ 45,000. ನೆಕ್ಸ್ಟ್ 2010 to 11 60,000 ಆಗಿರುತ್ತೆ. ಇಲ್ಲೂ ಕೂಡ ಅದನ್ನೇ ಬರೀತೀವಿ ನಾವು, ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಇನ್ ದಟ್ ಅದರಲ್ಲಿ ಏನಂದರೆ 50,000 ಬಂದು ಮಿನಿಮಮ್ ರೆಂಟ್ ಇರುತ್ತೆ, 10,000 ಬಂದು ಸರ್ಪ್ಲಸ್ ಆಗಿರುತ್ತೆ, ವಿಚ್ ಇಸ್ ಶಾರ್ಟ್ ವರ್ಕಿಂಗ್ ಆಗಿರುತ್ತೆ. ಸೊ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 50,000, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 10,000. 2010 to 11 ಬೈ ಟ್ರೇಡಿಂಗ್ ಅಕೌಂಟ್ ಟೋಟಲ್ ಎಷ್ಟಿದೆ 60,000 ಆಗಿರುತ್ತೆ. ನೆಕ್ಸ್ಟ್
2011 to 12 ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ನಮಗೆ ಇಲ್ಲಿ ಎಷ್ಟಿದೆ 76,000 ಆಗಿರುತ್ತೆ. ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 76,000. 2011 to 12 ಬೈ ಟ್ರೇಡಿಂಗ್ ಅಕೌಂಟ್ 76,000 ಆಗಿರುತ್ತೆ. ನೆಕ್ಸ್ಟ್ 2012 to 13 1 lakh ಆಗಿರುತ್ತೆ. ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 1 lakh ಬೈ ಟ್ರೇಡಿಂಗ್ ಅಕೌಂಟ್ 1 lakh ಆಗಿರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ 2008 to 9 ಟು ಕ್ಯಾಶ್ ಅಕೌಂಟ್ ನಾವು ಇದರಲ್ಲಿ ಈ ಬೇಸಿಸ್ ಮೇಲೆ ನಾವು ತೊಗೊಂಡು ಮಾಡ್ತೀವಿ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಫುಲ್ಲು ರಾಯಲ್ಟಿ ಮಾಡಿದ್ದು ನಾವು ಈ ಅಮೌಂಟ್ ಬೇಸಿಸ್ ಮೇಲೆ, ವರಸ್ ಲ್ಯಾಂಡ್ ಲಾರ್ಡ್ ನಾವು ಮಾಡ್ತಾ ಇರೋದು ಈ ಅಮೌಂಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ನಾವು. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 50,000. ಇಲ್ಲಿ ಫಸ್ಟ್ ನಮ್ಗೆ ಎಷ್ಟಿದೆ 50,000 ಇದೆ, ಅದಕ್ಕೆ 50,000 ಅಂತ ಹಾಕ್ಕೊಂತೀವಿ ಇಲ್ಲಿ. ಬೈ ರಾಯಲ್ಟಿ ಅಕೌಂಟ್ ನಮಗೆ ರಾಯಲ್ಟಿ ಅಕೌಂಟಿಂದ 40,000 ಕೊಟ್ಟಿದ್ದೀವಿ. ಹಾಗೆ ಶಾರ್ಟ್ ವರ್ಕಿಂಗಿಂದ ನಾವು ಎಷ್ಟು ಕೊಟ್ಟಿದ್ದೀವಿ 10,000 ಕೊಟ್ಟಿದ್ದೀವಿ. ಅದನ್ನು ಇಲ್ಲಿ ತೋರಿಸ್ಬೇಕಾಗಿರುತ್ತೆ ನಾವು. ಟು ಬೈ ರಾಯಲ್ಟಿ ಅಕೌಂಟ್ 40,000 ಬೈ ಶಾರ್ಟ್ ವರ್ಕಿಂಗ್ 10,000 ಟೋಟಲ್ ವಿ ವಿಲ್ ಹ್ಯಾವ್ 50,000 ನಮ್ಮ ಟೋಟಲ್ ಅಮೌಂಟ್ ಇರುತ್ತೆ. ನೆಕ್ಸ್ಟ್ 2009 to 10 ಟು ಕ್ಯಾಶ್ ಅಕೌಂಟ್ ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ 50,000. ಇಲ್ಲಿ ಎಷ್ಟಿದೆ ನಮಗೆ ಸೆಕೆಂಡ್ ಇಯರ್ 50,000 ಇದೆ. ಸೊ ಸೇಮ್ ಅದೇ ಥರನೇ ಹಾಕೋತೀವಿ. ಇಲ್ಲಿ ನಾವು ರಾಯಲ್ಟಿ ಮಿನಿಮಮ್ ರೆಂಟ್ ಬಂದು 50,000 ಬಟ್ 5,000 ಏನಾಗಿದೆ ಶಾರ್ಟ್ ವರ್ಕಿಂಗ್ ಆಗಿದೆ, ಅದನ್ನು ಇಲ್ಲಿ ತೋರಿಸ್ಬೇಕಾಗಿರುತ್ತೆ. ಬೈ ರಾಯಲ್ಟಿ ಅಕೌಂಟ್ 45,000 ಬೈ ಶಾರ್ಟ್ ವರ್ಕಿಂಗ್ 5,000 ಟೋಟಲ್ 50,000 ಆಗಿರುತ್ತೆ. ನೆಕ್ಸ್ಟ್ 2010 to 11 ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ 50,000 ಆಗಿರುತ್ತೆ. ಸೊ ಈ 50,000ನ ಇಲ್ಲಿ ಹಾಕೋತೀವಿ ನಾವು. ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿ ಶಾರ್ಟ್ ವರ್ಕಿಂಗ್ಸ್ಗಳಿರಲ್ಲ. ಸೊ ಟೋಟಲ್ ನಾವು ಇಲ್ಲಿ 50,000 ಇರೋದನ್ನೇ ಇಲ್ಲೂ ಕೂಡ ಹಾಕೋತೀವಿ. 50,000 50,000. 2011 to 12 ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ ವಿ ವಿಲ್ ಹ್ಯಾವ್ 76,000 ಇರುತ್ತೆ. ಸೊ ಆ 76,000ನೇ ಇಲ್ಲಿ ನಾವು ಹಾಕೋತೀವಿ. 76,000. 2011 to 12 ಬೈ ರಾಯಲ್ಟಿ ಅಕೌಂಟ್ 76,000 ಅಂತ ಇಲ್ಲಿ ಹಾಕೋತೀವಿ. ನೆಕ್ಸ್ಟ್ 2012 to 13 ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ 1 lakh. ಇಲ್ಲೂ ಕೂಡ 1 lakh ಆಗಿರುತ್ತೆ. ಬೈ ರಾಯಲ್ಟಿ ಅಕೌಂಟ್ 1 lakh. ಇಷ್ಟು ಲ್ಯಾಂಡ್ ಲಾರ್ಡ್ದು ಲೆಡ್ಜರ್ ಆಗಿರುತ್ತೆ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಲೆಡ್ಜರಲ್ಲಿ ಹೇಗೆ ಮಾಡೋದು ಅಂದರೆ ಫಸ್ಟ್ 2008 to 9 ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ನಾವು ಲ್ಯಾಂಡ್ ಲಾರ್ಡ್ಸಿಗೆ ಎಷ್ಟು ಪೇ ಮಾಡಿದ್ದೀವಿ 10,000 ಪೇ ಮಾಡಿದ್ದೀವಿ, ಅದನ್ನೇ ಇಲ್ಲಿ ಹಾಕೋತೀವಿ. ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 10,000. 2008 to 9 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನಾವು ಇನ್ನೂ ಎಷ್ಟು ಪೇ ಮಾಡಬೇಕಿತ್ತು 10,000 ಪೇ ಮಾಡಬೇಕಿತ್ತು. ನೆಕ್ಸ್ಟ್ 2009 to 10 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನಾವು ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿದ್ದೀವಿ 10,000. ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನಮಗಿದ್ದು 5,000 ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಆ 5,000 ಇಲ್ಲಿ ಹಾಕಿದ್ರೆ ಟೋಟಲ್ ನಮಗೆ 15,000 ಆಗಿರುತ್ತೆ. ಸೊ 2009 to 10 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 15,000 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಮಾಡ್ಕೊತೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000. 2010 to 11 ಬೈ ರಾಯಲ್ಟಿ ಅಕೌಂಟ್ ಇದು ರಿಕವರಿ ಆಗಿರುತ್ತೆ 10,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ವೆರಾಸ್ ವಿಚ್ ಇಸ್ ಲಾಸ್ ಫಾರ್ ಅಸ್ ಇಟ್ ಇಸ್ 5,000 ಲಾಸ್ ಆಗಿರುತ್ತೆ. ಟೋಟಲ್ 15,000 ಆಗಿರುತ್ತೆ. ವಿಡಿಯೋದಲ್ಲಿ ನಾನು ವಿತೌಟ್ ಮಿನಿಮಮ್ ರೆಂಟ್ ಇದ್ದರೆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಮಿನಿಮಮ್ ರೆಂಟ್ ಇದ್ದರೆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.